ಹೆಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋದಲ್ಲಿ ಇನ್ನೊಂದು ಮಗದೊಂದು ಅಂತ ಹೇಳಿ ನಾನು ಮಲ್ಲಿಗೆ ಹೂವಿನ ಗಜ್ರಾನೇ ತೊಗೊಂಡು ಬಂದಿದ್ದೀನಿ. ಸೊ ಈ ಡಿಸೈನ್ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇದೊಂಥರ ನಾನೇ ಕ್ರಿಯೇಟ್ ಮಾಡಿರೋ ಯೂನಿಕ್ ಡಿಸೈನ್. ಸೊ ಇಲ್ಲಿ ನೋಡಿ, ನಾನು ಮಲ್ಲಿಗೆ ಹೂವಿನ ಮೊಗ್ಗನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರಲಿ ಅಂತ ನಾನು ಇಲ್ಲಿ ಗ್ರೀನ್ ಕಲರ್ ಲೀಫ್ನ ತೊಗೊಂಡಿದ್ದೀನಿ ಮತ್ತು ಒಂದು ಥ್ರೆಡ್ನ ತೊಗೊಂಡಿದ್ದೀನಿ. ಯಾವುದೇ ಎಲೆಗಳಾಗಿರಲಿ ಈ ಥರ ಸಣ್ಣದಾಗಿರೋ ಎಲೆನ ತೊಗೊಳ್ಳಿ. ಅದನ್ನು ಬ್ಯಾಕ್ ಸೈಡಿಂದ ಈ ಥರ ಸೆಂಟ್ರ್ನಲ್ಲಿ ಒಂದು ಮೊಗ್ಗನ್ನು ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಮಲ್ಲಿಗೆ ಹೂವನ್ನ ಶಾಪಲ್ಲಿ ತೊಗೊಂಡಿರೋದ್ರಿಂದ ಈ ಎಲೆಗಳನ್ನು ದಾಸವಾಳದ ಎಲೆಗಳನ್ನು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಯಾವ್ದು ಸಿಗುತ್ತೋ ಅದನ್ನು ತೊಗೊಳ್ಳಿ. ಸೊ ನಂತರದಲ್ಲಿ ನಾನು ಈ ಥರ ಥ್ರೆಡ್ನ ತೊಗೊಂಡು ಈ ಥರ ಎಲೆಗಳ ಜೊತೆಗೆ ಫೋಲ್ಡ್ ಮಾಡ್ಕೊಂಡಿರೋ ಈ ಮೊಗ್ಗನ್ನು ಸೆಂಟರ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಎಲೆಗಳು ಒಂದು ಸೈಡ್ ಡಾರ್ಕ್ ಗ್ರೀನ್ ಇರುತ್ತೆ, ಇನ್ನೊಂದು ಸೈಡ್ ಸ್ವಲ್ಪ ಲೈಟ್ ಗ್ರೀನ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಡಾರ್ಕ್ ಗ್ರೀನ್ ಫ್ರಂಟಲ್ಲಿ ಬರೋದು ಹಾಗೆ ಅದನ್ನು ಉಲ್ಟಾ ಇಟ್ಕೊಂಡು ಅದರಲ್ಲಿ ಮೊಗ್ಗನ್ನ ಇಟ್ಟು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದು ಡಾರ್ಕ್ ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದರ ಕಾಂಬಿನೇಷನ್ ಆಗಿ ನಾನಿಲ್ಲಿ ಯೆಲ್ಲೋ ಥ್ರೆಡನ್ನು ಚೂಸ್ ಮಾಡಿದ್ದೀನಿ. ನೀವು ಯಾವುದೇ ಥ್ರೆಡನ್ನು ನೀವು ತೊಗೊಳ್ಬಹುದು. ನೋಡಿ, ಈ ಥರ ಒಂದೊಂದೇ ನಾನಿಲ್ಲಿ ಇಟ್ಕೊಳ್ತಾ ಹೋಗ್ತಿದ್ದೀನಿ. ಸೊ ಆದಷ್ಟು ಸಣ್ಣದಾಗಿರೋ ಎಲೆಗಳನ್ನೇ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಥರ ಒಂದೊಂದು ಮೊಗ್ಗನ್ನು ಇಟ್ಟು ಇದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾವು ಮಾಮೂಲಿಯಾಗಿ ಹೂ ಕಟ್ತೀವಲ್ಲ ಹಾಗೇ ನಾವು ಇದನ್ನು ಸಾಮಾನ್ಯವಾಗಿ ಕಟ್ಕೊಳ್ತಾ ಹೋಗೋಣ. ಸೊ ಈ ಥರ ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾರ್ಲ್ಯಾಂಡ್. ಸೊ ಈ ಥರ ನೀವು ಉಲ್ಟಾ ಎಲೆನ ತೊಗೊಳ್ತಾ ಹೋಗಿ, ಹಾಗೆ ನಿಮ್ಮ ಹತ್ರ ಬೇರೆ ಹೂಗಳಿದ್ರೂ ಪರವಾಗಿಲ್ಲ, ಇದನ್ನು ಈ ಥರ ಸೆಂಟರ್ನಲ್ಲಿಟ್ಟು ಸ್ವಲ್ಪ ಫೋಲ್ಡ್ ಮಾಡ್ಕೊಂಬಿಟ್ಟು ಮಾಮೂಲಿಯಾಗಿ ಹೂ ಕಟ್ತಾ ಹೋಗೋಣ. ಸೊ ಸೈಡಲ್ಲಿಟ್ಟು ಕೆಳಗಡೆನ ಒಂದು ಸುತ್ತ ಹಾಕ್ಕೊಂಡು ಮೇಲ್ಗಡೆಯಿಂದ ನಾಟ್ ಹಾಕ್ಕೊಂಬಿಡಿ. ನೀವು ನಮ್ಮ ಚಾನಲ್ನ ಚೆಕ್ ಮಾಡ್ತಾ ಹೋದರೆ ಹೀಗೆ ವೆರೈಟಿ ಫ್ಲವರ್ ಗಾರ್ಲ್ಯಾಂಡ್ ಅಥವಾ ಫ್ಲವರ್ ಗಜ್ರಗಳನ್ನು ನಾನು ತುಂಬಾ ವಿಧವಾಗಿರೋ ಡಿಸೈನ್ನ ತೋರಿಸಿದ್ದೀನಿ. ಸೊ ಸಾಧ್ಯ ಆದರೆ ಆ ಎಲ್ಲ ವೀಡಿಯೋಸ್ಗಳನ್ನು ನೀವು ಚೆಕ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನಮ್ಮ ಒಂದು ಈ ಎಫರ್ಟ್ನ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹೀಗೆ ಇನ್ನೊಂದು ನಾನು ಈ ಥರ ಎಲೆನ ಇಟ್ಕೊಳ್ತಾ ಇದ್ದೀನಿ, ಮೊಗ್ಗನ್ನು ಇಡ್ತಿದ್ದೀನಿ. ನಿಮ್ಮ ಹತ್ರ ಬೇರೆ ಹೂಗಳು ಇದ್ದರೂ ಕೂಡ ಪರವಾಗಿಲ್ಲ. ಸೊ ಇವಾಗೆಲ್ಲ ಸಮ್ಮರ್ ಸೀಸನ್ ಇರೋದ್ರಿಂದ ಜಾಸ್ತಿ ಮಲ್ಲಿಗೆ ಹೂಗಳು ಏಳುತ್ತಲ್ವ, ಹಿತ್ತಲದಲ್ಲಿ ನಾನು ಮಲ್ಲಿಗೆ ಹೂವನ್ನೇ ತೊಗೊಂಡಿದ್ದೀನಿ ಜಾಸ್ತಿ ವೀಡಿಯೋಸಲ್ಲಿ. ಯಾವುದೇ ಹೂಗಳು ಇರಲಿ ಅದನ್ನು ಡಿಸೈನಾಗಿ ಈ ಥರ ಗಜ್ರ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಕಾಣಿಸುತ್ತೆ. ಎಲೆಗಳು ಚಿಕ್ಕದಿದ್ದರೆ ನಾವು ಇಲ್ಲಿ ಫ್ಲವರ್ ಕಾಣಿಸುತ್ತೆ, ಎಲೆಗಳು ದೊಡ್ಡದನ್ನ ತೊಗೊಂಡ್ಬಿಟ್ರೆ ನಮಗೆ ಇಲ್ಲಿ ಕಟ್ಟೋದಕ್ಕೆ ಅಷ್ಟೊಂದು ಕಂಫರ್ಟೇಬಲಾಗಿ ಅನಿಸೋದಿಲ್ಲ. ಸೊ ನಾನಿಲ್ಲಿ ಚಿಕ್ಕ ಎಲೆಗಳನ್ನೇ ಕಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಬರೀ ಹೂವಿನ ತೊಟ್ಟಲ್ಲಿ ಮಾತ್ರ ನಮಗೆ ಇಲ್ಲಿ ಗ್ರೀನಾಗಿ ಒಂದು ಲೇಯರ್ ಕಾಣಿಸುತ್ತಾ ಹೋಗುತ್ತೆ. ಈ ಫ್ಲವರ್ ಗಜ್ರನ ನಾವು ದೇವ್ರ ಮುಂದೆ ಆಗಿರ್ಬೋದು, ಅಥವಾ ನಾವು ಹೇರ್ ಬನ್ ಹಾಕ್ಕೊಂಡ್ರೆ ಅದಕ್ಕೆ ನೀಟಾಗಿ ಸರ್ಕ್ಯುಲರಾಗಿ ಈ ಗಜ್ರನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮ್ಮ ಗಜ್ರ ರೆಡಿಯಾಗಿದೆ. ಸೊ ಇಲ್ಲಿ ನಾನಿಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಥಿಕ್ಕಾಗಿರೋ ಉಲನ್ ಥ್ರೆಡ್ನ ತೊಗೊಂಡಿರೋದ್ರಿಂದ ಈ ನಾಟ್ ಕೂಡ ತುಂಬ ಚೆನ್ನಾಗಿ ನಡುವೆ ಪೋಣಿಸ್ದಂಗೆ ಕಾಣಿಸುತ್ತೆ. ಸೊ ಈ ಥರ ರೆಡಿಮೇಡ್ ಗಜ್ರ ನಮ್ಮದು ರೆಡಿಯಾಗಿದೆ. ಐ ಹೋಪ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ಸಾಧ್ಯ ಆದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.